ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಶಾರ್ಟ್ಸ್ ಟ್ರೇಡಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶಾರ್ಟ್ಸ್ ಟ್ರೇಡಲ್ ಅಂದರೆ ಶಾರ್ಟ್ಸ್ ಟ್ರೇಡಲ್ ಬಗ್ಗೆ ತಿಳ್ಕೊಂಬರೋಣ. ಇದನ್ನು ಯಾವ ಥರ ನಾವು ಟ್ರೇಡ್ ಮಾಡ್ತೀವಿ, ಇದರೊಳಗೆ ರಿಸ್ಕ್ ಏನಿದೆ, ಆಮೇಲೆ ನಮಗೆ ರಿಸ್ಕ್ ಫ್ರೀ ಅಂದರೆ ಪ್ರಾಫಿಟ್ ಯಾವ ಥರ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ, ಯಾವ ಥರ ಟ್ರೇಡ್ ಮಾಡಬೇಕು ಇದರೊಳಗಡೆ ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಒಂದು ಅನಲೈಸ್ ಮಾಡ್ಕೊಂಬರೋಣ, ಆಯಿತಾ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಶಾರ್ಟ್ಸ್ ಟ್ರೇಡಲ್ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಆಲ್ವೇಸ್ ನಾವು ಮಾಡೋದೇನೆಂದರೆ, ಆಯಿತಾ, ಡೆಲ್ಟಾ 20, ಆಯಿತಾ, ಸಿ ಇ ಮತ್ತು ಪಿ ಇ ಎರಡು ಏನಿದೆ, ಆಲ್ವೇಸ್ ಡೆಲ್ಟಾ 20 ಸಿ ಇ ಪಿ ಇನ ನಾವೇನು ಮಾಡ್ತೀರಿ, ಎರಡು ಸೆಲ್ ಮಾಡ್ತೀರಿ, ಆಯಿತಾ. ಈ ಎರಡು ಸೆಲ್ ಮಾಡಿಬಿಟ್ಟು ಡೆಲ್ಟಾ 20 ಸಿ ಇ ಪಿ ಎರಡು ಸೆಲ್ ಮಾಡಿ, ಆಯಿತಾ. ಆಮೇಲೆ ಇದರೊಳಗಡೆ ಏನಂದರೆ ಎಕ್ಸಾಕ್ಟ್ ಡೆಲ್ಟಾ 20ನೇ ಇರಬೇಕು ಅಂತ ಇಲ್ಲ, ಒಂದು ಹಿಂದೆ ಮುಂದೆ ನಡೆಯುತ್ತೆ. ಒಂದು 21 ಡೆಲ್ಟಾ ಇರುತ್ತೆ, ಒಂದು 19 ಡೆಲ್ಟಾ ಇರುತ್ತೆ, ಆಲ್ಮೋಸ್ಟ್. ಆದರೆ ಪ್ರೀಮಿಯಮ್ ಸಿಮಿಲರ್ ಆಗಿರಬೇಕು, ನಿಯರ್ ಬೈ. ಅಂದರೆ ಯಾವ ಥರ ಇರಬೇಕಂತ ಹೇಳಿದ್ರೆ, ಒಂದು ಕಡೆ ಪ್ರೀಮಿಯಮ್, ಇವಾಗ ಎಕ್ಸಾಂಪಲ್ ನೀವು ತೊಗೊಳ್ಳಿ, ಒಂದು ಸಿ ಇ ಒಂದು ಡೆಲ್ಟಾ 20 ಸೆಲ್ ಮಾಡ್ತಾ ಇರ ಅಂದ್ಕೊಳ್ಳಿ, ಆಯಿತಾ. ಇದರೊಳಗೆ ಏನಿರುತ್ತೆ, ಪ್ರೀಮಿಯಮ್ ಅರೌಂಡ್ 125 ರೂಪಾಯಿ ಇರುತ್ತೆ, ಆಯಿತಾ. ನೀವು ಸೆಲ್ ಮಾಡ್ತಾರೋ ಸಿ ಡೆಲ್ಟಾ 20 ಏನು ಮಾಡ್ತೀರಾ, ಆಯಿತಾ. ಇದು ಡೆಲ್ಟಾ ಬಂದ್ಬಿಟ್ಟು 20, ಆಯಿತಾ. ಡೆಲ್ಟಾ 20ನ ನೀವು ಸಿ ಇ ಸೆಲ್ ಮಾಡ್ತಾ ಇರ 125 ರೂಪಾಯಿ ಇರುತ್ತೆ. ಇನ್ನೊಂದು ಸೇಮ್ ಅದೇ ಥರ ಪಿ ಇ ಡೆಲ್ಟಾ 20 ಏನು ಸೆಲ್ ಮಾಡ್ತಾ ಇರ, ಆಯಿತಾ. ಈ ಡೆಲ್ಟಾ 20ನಲ್ಲಿ ಪ್ರೀಮಿಯಮ್ ಏನಾದರೂ ಒಂದು 60 ರೂಪಾಯಿ ಇಲ್ಲ 70 ರೂಪಾಯಿ ಇತ್ತು ಅಂತ ಹೇಳಿದ್ರೆ, ಆಯಿತಾ, ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ಪ್ರೀಮಿಯಮ್ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಪ್ರೀಮಿಯಮ್ ಆಲ್ವೇಸ್ ಯಾವ ಥರ ಇರಬೇಕಂತ ಹೇಳಿದ್ರೆ, ನಿಮಗೆ ಇವಾಗ ಸಿ ಇ ಕಡೆನೂ ಒಂದು 70 ಅಥವಾ 75 ರೇಂಜಲ್ಲಿ ಇರಬೇಕು. ಸೇಮ್ ಅದೇ ಥರ ಪಿ ಇ ಕಡೆ ಅರೌಂಡ್ ಒಂದು 65ಇಂದ ಒಂದು 85 ಒಳಗಡೆ, ಅಂದರೆ ಒಂದು 5 ರೂಪೀಸ್ 10 ರೂಪೀಸ್ ಡಿಫ್ರೆನ್ಸಲ್ಲಿ ಇರಬೇಕು ಎರಡು ಕಡೆ. ಆ ಥರ ಇದ್ದರೆ ಮಾತ್ರ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇದರೊಳಗೆ ರಿಸ್ಕ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನಮಗೆ ರಿಸ್ಕ್ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ, ಆಯಿತಾ. ಇದು ರಿಸ್ಕ್ ಡಿಫೈನ್ ಸ್ಟ್ರಾಟಜಿ ಅಲ್ಲ, ರಿಸ್ಕ್ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ ಇದರೊಳಗೆ. ಇದನ್ನು ಮಾಡಬೇಕಾದ್ರೆ ನೀವು ಯಾವಾಗಲೂ ಅಷ್ಟೇ, ಎಲ್ಲ ಟೈಮಲ್ಲೂ ಈ ಸ್ಟ್ರಾಟಜಿಗಳನ್ನ ಮಾಡೋಕ್ಕಾಗಲ್ಲ. ಯಾವಾಗಲೂ ನಿಮಗೆ ಐ ವಿ ಅಂದರೆ ಇಂಡಿಯಾ ವಿಕ್ಸ್ ಏನಿದೆ, ಐ ವಿ ಬಂದ್ಬಿಟ್ಟು 14 to 18 ಒಳಗಡೆ ಐ ವಿ ಇರಬೇಕು. ಈ 14ರಿಂದ 18 ಒಳಗಡೆ ಐ ವಿ ಇರುವಾಗ, ಪ್ಲಸ್ ಏನಾದರೂ ಇವೆಂಟ್ ಅಂದರೆ, ಇವೆಂಟ್ ಏನಂತ ಹೇಳ್ತೀರಿ ಅಂದರೆ, ಕೆಲವು ಯುದ್ಧದ ಸನ್ನಿವೇಶಗಳು ಇವಾಗ ಪ್ರೆಸೆಂಟ್ ನಡೀತಾ ನೋಡಿ, ಯುದ್ಧದ ಸನ್ನಿವೇಶಗಳಾಗ್ಬೋದು, ಇಲ್ಲ ಯಾವುದಾದ್ರು ಇವೆಂಟ್ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ಪೊಲಿಟಿಕಲಿ ಸಂಬಂಧಪಟ್ಟಂಗೆ, ಇಲ್ಲ ಯಾವುದೋ ಒಂದು ನ್ಯೂಸ್ ಸಂಬಂಧಪಟ್ಟಂಗೆ, ಇಲ್ಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ, ಈ ಥರ ಯಾವುದೇ ಒಂದು ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್, ಏನೇ ನ್ಯೂಸ್ ಇದ್ರೂ ಅಂಥ ಸಮಯದಲ್ಲಿ ಈ ಥರ ಸ್ಟ್ರಾಟಜಿಗಳನ್ನ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಆ ಥರ ಸಮಯದಲ್ಲಿ ಈ ಥರ ಮಾಡೋಕ್ಕೆ ಹೋದಾಗ ಏನಾದರೂ ನ್ಯೂಸ್ ಬಂದುಬಿಟ್ಟು, ನ್ಯೂಸ್ ಏನಾದರೂ ದೊಡ್ಡ ಒಂದು ವೆರಿ ಗುಡ್ ಆರ್ ಬ್ಯಾಡ್ ನ್ಯೂಸ್, ಏನೇ ನ್ಯೂಸ್ ಬಂದ್ರೂ ನಮಗೇನಾಗುತ್ತೆ, ಮಾರ್ಕೆಟು ಒಂದು ದೊಡ್ಡ ಗ್ಯಾಪ್ ಡೌನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಯೂಸ್ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಶಾರ್ಟ್ ಸ್ಟ್ರ್ಯಾಂಗಲ್ಲು, ಶಾರ್ಟ್ ಸ್ಟ್ರೇಡಲ್ಲು ಇದೆರಡೂ ಅಷ್ಟೇ, ಆಯಿತಾ. ಇದೆರಡೂ ರಿಸ್ಕ್ ಅನ್ಡಿಫೈನ್ಡ್ ಇದೆ. ಇದರೊಳಗೆ ತುಂಬ ರಿಸ್ಕ್ ಇರುತ್ತೆ. ಈ ರಿಸ್ಕ್ನ ನಾವು ತಡ್ಕೊಳೋ ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಅಡ್ಜಸ್ಟ್ಮೆಂಟ್ ಗೊತ್ತಿರಬೇಕು ನಿಮಗೆ. ಅಡ್ಜಸ್ಟ್ಮೆಂಟ್ ಗೊತ್ತಿದ್ರೆ ಆ ಥರ ಯೂಸ್ ಗ್ಯಾಪ್ ಅಪ್ ಆದಾಗ ಅಡ್ಜಸ್ಟ್ಮೆಂಟ್ ಮಾಡೋದು ಏನು ಪ್ರಯೋಜನ ಇಲ್ಲ. ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡಬೇಕಂದ್ರೆ, ಮಾರ್ಕೆಟು ಸ್ಲೋ ಆಗಿ ಒಂದು ಸೈಡ್ ಮೂವ್ ಆಗ್ತಾ ಇದೆ, ನಮ್ಮ ಎಗೇನೆಸ್ಟ್ ಆಗೋ ಇಲ್ಲ ನಮ್ಮ ಫೇವರ್ ಆಗೋ, ಇಲ್ಲ ಯಾವುದೋ ಒಂದು ಕಡೆ ಒಂದು ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಒಂದು ಕಡೆ ನಮಗೆ ಪ್ರೀಮಿಯಂ ಮೆಲ್ಟ್ ಆಗ್ತಾಯಿದೆ, ಇನ್ನೊಂದು ಕಡೆ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂಥ ಸಮಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಏನಾದ್ರು ಯೂಸ್ ಗ್ಯಾಪ್ ಅಪ್ 2%, 3%, 4% ಆ ಥರ ಯೂಸ್ ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಮಾರ್ಕೆಟ್ಗೆ ನಾವು ಲಾಸ್ನ ಕೊಡಬೇಕಾಗತ್ತೆ. ಅದರಿಂದ ಇದನ್ನು ನನ್ನ ಸ್ಟ್ರಾಟಜಿ ಹೇಳ್ತೀನಿ. ಇದರೊಳಗೆ ಆಲ್ ಗ್ರೀನ್ ಸ್ಟ್ರಾಟಜಿ ಯಾವ ಥರ ಮಾಡ್ಕೊಬೋದು ಅಂತ ಒಂದೇ ಒಂದು ಸ್ಟ್ರಾಟಜಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಇದರೊಳಗೆ ನೋಡಿ, ಇವಾಗ ನಾವು ಪ್ರೆಸೆಂಟ್ ಮಾರ್ಕೆಟಲ್ಲಿ ಪ್ರೆಸೆಂಟ್ ರೇಟ್ನ ಆ್ಯಸ್ ಪರ್ ಸೆಬಿ ರೂಲ್ಸ್ ಪ್ರಕಾರ ತೋರಿಸೋಂಗಿಲ್ಲ. ನಾನೇನು ಮಾಡ್ತಾಯಿದ್ದೀನಿ, 1 ಮಂತ್ ಬಿಫೋರು, ಅದು ಜೂನ್ ಅಲ್ಲ, ಮೇ ತಿಂಗಳದು ಒಂದು ಸ್ಟ್ರಾಟಜಿ ತೋರಿಸ್ತಾ ಇದ್ದೀನಿ, ವೀಕ್ಲಿ ಸ್ಟ್ರಾಟಜಿ. ಇದು ವೀಕ್ಲಿಗೆ ಯಾವ ಥರ ಮಾಡ್ಕೊಬೋದಾಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಇದರೊಳಗೆ ನಾವು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಲಾಸ್ಟ್ ಮಂತ್ ನಮ್ಗೆ ಯಾವಾಗ ಓಪನ್ ಆಯಿತು ಮಾರ್ಕೆಟು, 4th ಅಂದರೆ ಮಂಡೇ ಓಪನ್ ಆಯಿತು. ಆ 4th ಮಂಡೇಗೆ ನಾವು ಇಲ್ಲಿ ತೊಗೊಂಡೋಗೋಣ, ಕರ್ಸರ್ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಇದರೊಳಗೆ ಡೇಟ್ ಬರ್ತಾ ಇರುತ್ತೆ ನೋಡಿ ನೀವು, 6th ಮೇ ಅರೌಂಡ್ 4th ಮೇಗೆ ಓಪನ್ ಆಯಿತು. 30th ಏಪ್ರಿಲ್ಗೆ ನಮಗೆ ಮಂತ್ ಎಂಡ್ ಆಯಿತು. 4th ಮೇಗೆ ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ, ಆಯಿತಾ. ಅದನ್ನು ಮಾರ್ಕ್ ಮಾಡ್ತೀನಿ ನಾವು. 4th ಮೇಗೆ ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ ಮಾರ್ಕೆಟು, ಆಯಿತಾ. ಇಲ್ಲಿಂದ ನಾವೇನು ಮಾಡ್ತೀರಿ, ಡೆಲ್ಟಾ 20, ಇಲ್ಲಿಂದ ಡೆಲ್ಟಾ 20 ಆರ್ ಒಂದು 500 ಪಾಯಿಂಟ್ಸ್ ಅಂದ್ಕೊಳ್ಳಿ, ಆಯಿತಾ. ಇವಾಗ ನಮಗೆ ಎಷ್ಟಿದೆ, ಆಲ್ಮೋಸ್ಟ್ ಒಂದು 2300 ಹತ್ರ ನಡೀತಾ ಇದೆ ಇದು. 23,900 ಇಲ್ಲ 23,400 ಸಮಥಿಂಗ್ ಇಲ್ಲಿ ಮಾರ್ಕೆಟ್ ಇವಾಗ ಪ್ರೆಸೆಂಟ್ ಓಪನ್ ಆಗಿದೆ. ಇಲ್ಲಿಂದ ಒಂದು 500 ಪಾಯಿಂಟ್ ಆಚೆ, ಇಲ್ಲಾಂದರೆ ಡೆಲ್ಟಾ 20 ಏನು ಮಾಡ್ತೀವಿ ನಾವು, ಡೆಲ್ಟಾ 20ಗೆ ಹೋಗ್ಬಿಟ್ಟು ಒಂದು
ಸಿ ಇ ಸೆಲ್ ಮಾಡ್ತೀರಿ ಆಯಿತಾ. ಇಲ್ಲಿ ಡೆಲ್ಟಾ 20 ಹೋಗ್ಬಿಟ್ಟು ಏನು ಮಾಡ್ತೀರಿ, ಒಂದು ಸಿ ಇ ಸೆಲ್ ಮಾಡ್ತೀರಿ. ಸೇಮ್ ಅದೇ ಥರ ಬಂದ್ಬಿಟ್ಟು ಕೆಳಗಡೆ ಆಯಿತಾ ಡೆಲ್ಟಾ 20 ಒಂದು ಪಿ ಇನ ಸೆಲ್ ಮಾಡ್ತೀರಿ. ಇದನ್ನು ನಾವು ಸಿಮ್ಯುಲೇಟರ್ ಚೆಕ್ ಮಾಡೋಣ ಯಾವ ಥರ ಆಗುತ್ತೆ, ಯಾವ ಥರ ಆಲ್ ಗ್ರೀನ್ ಸ್ಟ್ರಾಟಜಿ ಮಾಡ್ಕೊಬೋದು ಅಂತ ಒಂದು ಸಿಮ್ಯುಲೇಟರ್ ಹಾಕೊಂಡು ಚೆಕ್ ಮಾಡೋಣ. ಈ ಸ್ಟ್ರಾಟಜಿ ಮಾಡಬೇಕಾದ್ರೆ ರಿಸ್ಕ್ ಬಗ್ಗೆ ತುಂಬ ಗಮನ ಇರಲಿ ಆಯಿತಾ. ರಿಸ್ಕ್ ಗೊತ್ತಿದ್ರೇ ನೀವು ಈ ಸ್ಟ್ರಾಟಜಿಗಳನ್ನ ಮಾಡಿ. ಆಪ್ಷನ್ ಸೆಲ್ಲಿಂಗಲ್ಲಿ ಇದೊಂದೇ ಸ್ಟ್ರಾಟಜಿ ಅಲ್ಲ, ದುಡ್ಡು ಮಾಡೋಂಥ ಸ್ಟ್ರಾಟಜಿ ತುಂಬ ಸ್ಟ್ರಾಟಜಿಗಳಿದೆ. ಅದರೊಳಗೆ ಇದು ಒಂದು, ಏಕೆಂದರೆ ಎಲ್ಲರೂ ಮ್ಯಾಕ್ಸಿಮಮ್ ಆಪ್ಷನ್ ಟ್ರೇಡಿಂಗ್ ಕಲ್ತ್ಕೊಂಡಾಗ ಫಸ್ಟ್ ಬರೋ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಬೈಯಿಂಗ್ ಬರ್ತಾರೆ. ಆಪ್ಷನ್ ಸೆಲ್ಲಿಂಗ್ ಕಲ್ತ್ಕೊಂಡು ಫಸ್ಟ್ ಬರೋದು ಯಾವುದು ಅಂದರೆ ಶಾರ್ಟ್ ಸ್ಟ್ರಾಡಲು ಶಾರ್ಟ್ ಸ್ಟ್ರ್ಯಾಂಗಲು, ಇವೆರಡೇ ಮಾಡ್ತಾರೆ. ಇದು ಬಿಟ್ಟರೆ ಬೇರೆ ಯಾವ ಸ್ಟ್ರಾಟಜಿಗಳು ಉಪಯೋಗಿಸ್ಬಿಟ್ಟು ಮಾಡೋಕ್ಕೆ ಹೋಗಲ್ಲ. ರಿಸ್ಕ್ ಡಿಫೈನ್ ಇರೋಂಥ ಸ್ಟ್ರಾಟಜಿಗಳು ಬೇಜಾನ ಇದೆ ಆಯಿತಾ. ಇವೆಲ್ಲ ರಿಸ್ಕ್ ಅನ್ಡಿಫೈನ್ ಸ್ಟ್ರಾಟಜಿಗಳು, ಅಂದರೆ ರಿಸ್ಕ್ ಇದರೊಳಗೆ ತುಂಬ ಇರುತ್ತೆ ನಮಗೆ, ಆ ಥರ ಸ್ಟ್ರಾಟಜಿಗಳು. ಇದರೊಳಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇವಾಗ ಜಸ್ಟ್ ಒಂದೇ ಒಂದು ಸಿಮ್ಯುಲೇಟರಲ್ಲಿ ಚೆಕ್ ಮಾಡ್ಕೊಂಬರೋಣ ಯಾವ ಥರ ಮಾಡ್ಬೋದಾಗಿತ್ತು, ಆಲ್ ಗ್ರೀನ್ ಸ್ಟ್ರಾಟಜಿ ಯಾವ ಥರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳೋಣ. ನಾನು ಸಿಮ್ಯುಲೇಟರ್ ಓಪನ್ ಮಾಡ್ತೀನಿ ಇವಾಗ. ನೋಡಿ ಸಿಮ್ಯುಲೇಟರ್ ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ. ಈ ಸಿಮ್ಯುಲೇಟರ್ ಏನು ಮಾಡೋಣ ನಾವಿಲ್ಲಿ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. 4th May ಅರೌಂಡ್ 9 ಗಂಟೆಗೆ 9 ಕಾಲ್ ಮಾರ್ಕೆಟ್ ಓಪನ್ ಆಗುತ್ತೆ. ಒಂದು 9:15 ಇಲ್ಲ 9:45 ಅರೌಂಡ್ 9:00 ತೊಗೊಬೋದು. ನಾವು ಸೆಲ್ಲಿಂಗ್ ಮಾಡ್ತಾ ಇರೋದ್ರಿಂದ 9:00 ತೊಗೊಬೋದು. 9:30ಗೆ ಇಲ್ಲೊಂದು ಸ್ಟ್ರಾಟಜಿನ ನಾವು ಹಾಕ್ಕೊತೀರಿ. ಏನು ಮಾಡ್ತೀರಿ ಅವಾಗ ನಾವು ಎಕ್ಸ್ಪೈರಿ ಸೆಲೆಕ್ಟ್ ಮಾಡ್ತೀರಿ. ನಮಗೆ ಮಂಡೇ ಓಪನ್ ಆಗುತ್ತೆ, ಟ್ಯೂಸ್ಡೇ ಎಕ್ಸ್ಪೈರಿ 5th ಅದನ್ನು ತೊಗೊಳಲ್ಲ. ಅದಕ್ಕೆ ನೆಕ್ಸ್ಟ್ ಎಕ್ಸ್ಪೈರಿ ತೊಗೊತೀರಿ ಆಯಿತಾ. ಅದಕ್ಕೆ ನೆಕ್ಸ್ಟ್ ಎಕ್ಸ್ಪೈರಿ 12th ಇದೆ ನೋಡಿ ಇಲ್ಲಿ. ಈ 12th ಎಕ್ಸ್ಪೈರಿ ನಾವೇನು ಮಾಡ್ತೀರಿ ತೊಗೊತೀರಿ. ಈ ಎಕ್ಸ್ಪೈರಿ ತೊಗೊಳಲ್ಲ ನಾವು. ಈ ಎಕ್ಸ್ಪೈರಿದು ನಾವು ಡೆಲ್ಟಾ 20 ಸೆಲ್ ಮಾಡ್ಕೊಳ್ಳೋಣ ಎರಡನ್ನೂ. ಇದರೊಳಗೆ ಏನು ಮಾಡೋಣ ನಾವಿಲ್ಲಿ ಇಲ್ಲಿಂದ ಅರೌಂಡ್ 24:15 ಮಾರ್ಕೆಟ್ ಓಪನ್ ಆಗಿದೆ, ನಡೀತಾ ಇದೆ. ಇಲ್ಲಿಂದ 20 ಡೆಲ್ಟಾ ಅಂತ ಹೇಳಿದ್ರೆ ನಮ್ಗೆ ಅರೌಂಡ್ 85 ರೂಪೀಸ್ ಬರುತ್ತೆ ಆಯಿತಾ. ಪಿ ಕಡೆ 20 ಡೆಲ್ಟಾ 85 ರೂಪೀಸ್ ಬರುತ್ತೆ. ಸೇಮ್ ಅದೇ ಥರ ಸಿ ಕಡೆ ನೋಡ್ಕೊಂಬಂದರೆ ನಮಗೆ 20 ಡೆಲ್ಟಾ ಅರೌಂಡ್ 23 ಬರ್ತದೆ ನೋಡಿ. ಸಿಮಿಲರ್ ಬರಬೇಕಾದ್ರೆ ನಮಗೆ 23 ಡೆಲ್ಟಾ ಬರುತ್ತೆ. ಇದು ನಮಗೆ ಎರಡೂ ಕಡೆ ಸಿ ಇ ಪಿ ನಾವು ಸೆಲ್ ಮಾಡಿದ್ದೀರಿ. ನಮಗೆ ಇಲ್ಲೊಂದು 5 ರೂಪೀಸ್ ಡಿಫ್ರೆನ್ಸ್ ಇದೆ ಪ್ರೀಮಿಯಮಲ್ಲಿ. ನಾಟ್ ವರಿ ಆಯಿತಾ, ವರಿ ಮಾಡ್ಕೊಳೋಂಥದ್ದೇನಿಲ್ಲ. ನಮಗೆ ಮಾರ್ಕೆಟಲ್ಲಿ ಏನು ಬರ್ತಾ ಇದೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು ಇಲ್ಲಿ ಆಯಿತಾ 10,000 ರೂಪೀಸ್ ಇದೆ. ಮಾರ್ಕೆಟ್ ಏನಾದರೂ ಈ ರೇಂಜ್ ಒಳಗಡೆ ಮಾರ್ಕೆಟ್ ನಮಗೆ ಎಕ್ಸ್ಪೈರಿ ಆಯಿತು ಅಂತ ಹೇಳಿದ್ರೆ ನಮಗೆ 10,000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಈ ರೇಂಜಿಂದ ಈ ರೇಂಜ್ ಒಳಗಡೆ ಅಥವಾ ಈ ರೇಂಜ್ ಒಳಗಡೆ ಎಕ್ಸ್ಪೈರಿ ಆಯಿತು ಅಂತ ಹೇಳಿದ್ರೆ ಇದೆರಡು ನಮ್ಗೆ ಏನಾಗುತ್ತೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಬರ್ತಾ ಇದೆ ನಮಗೆ, ಇದು ಅನ್ಲಿಮಿಟೆಡ್ ಲಾಸ್ ಇದೆ. ಮ್ಯಾಕ್ಸಿಮಮ್ ಇದರೊಳಗಡೆ ಅನ್ಲಿಮಿಟೆಡ್ ಲಾಸ್ ಇದೆ. ಪ್ಲಸ್ ನಮಗೆ ಇವಾಗ ಇದರೊಳಗೆ ಬೇಕಾಗಿರೋದು ಎಸ್ಟಿಮೇಟ್ ಮಾರ್ಜಿನ್ ಎಷ್ಟು ಬೇಕು, 1.5 ಲಕ್ಷದಿಂದ 2 ಲಕ್ಷ ಹತ್ತಿರ ಬೇಕು ಆಯಿತಾ. 2 ಲಕ್ಷ ನಮಗೆ ಬೇಕು. ವಿನ್ನಿಂಗ್ ರೇಟ್ ಬಂದ್ಬಿಟ್ಟು ನಮಗೆ 69% ಇದೆ. ಎರಡೂ ಕಡೆ ನಮ್ಗೆ ಬ್ರೇಕ್ ಇವೆನ್ನು. ಇಲ್ಲಿಂದ ಮಾರ್ಕೆಟ್ ನಮಗೆ ಬ್ರೇಕ್ ಇವೆನ್ ಅಂದರೆ ನಮಗೆ ಲಾಸ್ ಶುರುವಾಗಬೇಕಂದ್ರೆ ಅರೌಂಡ್ 2.65% ಸಿ ಇ ಕಡೆ ಇದೆ. ಪಿ ಇ ಕಡೆ ಬಂದ್ಬಿಟ್ಟು ಅರೌಂಡ್ 2.69% 65% ಪಿ ಇ ಕಡೆ. ಸೇಮ್ ಅದೇ ಥರ ಸಿ ಇ ಕಡೆ ಬಂದ್ಬಿಟ್ಟು 2.82%. ಎರಡೂ ಕಡೆ ನಮಗೆ 2.5% ಹತ್ತಿರ 3% ನಮಗೆ ಆಲ್ಮೋಸ್ಟ್ ಎರಡೂ ಕಡೆ ನಮಗೆ ಬ್ರೇಕ್ ಇವೆನ್ ಇದೆ. ಇದನ್ನು ಮೂವ್ ಮಾಡಿಕೊಂಡು ನಾವು ಆಲ್ ಗ್ರೀನ್ ಸ್ಟ್ರಾಟಜಿ ಯಾವ ಥರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಇವಾಗ ನಾನು ಮೂವ್ ಮಾಡ್ಕೊಂಡು ಹೋಗ್ತೀನಿ. ಇದ್ರೊಳಗಡೆ ನೀವು ಇಲ್ಲಿ ನೋಡ್ತಾ ಇರಿ, ಇಲ್ಲಿ ಒಂದು ಮಾರ್ಕ್ ಮಾಡ್ತೀನಿ P&L. ನಾನು ಮೂವ್ ಮಾಡ್ದಂಗೆ P&L ಶೋ ಆಗ್ತಾ ಇರುತ್ತೆ, ಅಲ್ಲೂ ಶೋ ಆಗುತ್ತೆ, ಇಲ್ಲೂ ಶೋ ಆಗುತ್ತೆ. ಈವನ್ ಲಾಸ್ ಆರ್ ಪ್ರಾಫಿಟ್ ಏನೇ ಓಡಿದ್ರು ಅಲ್ಲಿ ಅದೆರಡೂ ಕಡೆ ನಿಮಗೆ ಶೋ ಆಗ್ತಾ ಇರುತ್ತೆ. ಇವಾಗ ಏನು ಮಾಡೋಣ ನಾವು 1 ಅವರ್ ಮೂವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ 1 ಅವರ್ಗೆ ನಮಗೆ ಮಾರ್ಕೆಟು 24,200 ಇಂದ ಆಲ್ಮೋಸ್ಟ್ ಅಲ್ಲೇ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗಿದೆ. 136 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ನೆಕ್ಸ್ಟ್ 1 ಅವರ್ ಮೂವ್ ಮಾಡಿದೆ ನಾನು. 1 ಅವರ್ಗೆ ನಮಗೆ ಅರೌಂಡ್ 263 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ಸೇಮ್ ಅದನ್ನೇ ಎಂಡ್ ಆಫ್ ದ ಡೇ ತೊಗೊಂಡು ಹೋಗ್ತೀನಿ ನಾನು. ಇಲ್ಲಿ ಎಂಡ್ ಆಫ್ ದ ಡೇ ಅಂತ ನೋಡಿ, ಈ ಓಡಿಂದ ಎಂಡ್ ಆಫ್ ದ ಡೇ ನಮಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, 94 ರೂಪೀಸ್ ಲಾಸ್ ಆಗಿದೆ ಇವತ್ತು ಆಯಿತಾ. ಎಂಡ್ ಆಫ್ ದ ಡೇ ನಮಗೆ ಮಾರ್ಕೆಟಲ್ಲಿ 94 ರೂಪೀಸ್ ಲಾಸ್ ಆಗಿದೆ. ಇವಾಗ ಮಾರ್ಕೆಟ್ 24,200 ಸಮಥಿಂಗಿಂದ 24,123 ಅಂದರೆ ಆಲ್ಮೋಸ್ಟ್ ಹತ್ತಿರ 100 ಪಾಯಿಂಟ್ ಮಾರ್ಕೆಟ್ ಬಿದ್ದಿದೆ. ನೆಕ್ಸ್ಟ್ ಒನ್ ಡೇ ಸ್ವಿಚ್ ಮಾಡ್ತೀನಿ. ಇಲ್ಲಿ ಒನ್ ಡೇ ಸ್ವಿಚ್ ಮಾಡಿದ್ರೆ ನಮಗೆ ಇವಾಗ 3,800 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ನಮಗೆ. ಅಂದರೆ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ ಮೇಲೆ 2.16% ರಿಟರ್ನ್ ಬಂದಿದೆ. ಇವಾಗ ನಮಗೆ ಬ್ರೇಕ್ ಇವೆನ್ ಎಷ್ಟಿದೆ ಇವಾಗ ಲೆಫ್ಟ್ ಸೈಡ್ಗೆ ಅರೌಂಡ್ 2.63 ಸಮಥಿಂಗ್ ಇತ್ತು. ಇವಾಗ ಏನಾಗಿದೆ 1.92 ಅಂದರೆ ಆಲ್ಮೋಸ್ಟ್ ನಮಗೆ ಇವಾಗ 1% ಬ್ರೇಕ್ ಇವೆನ್ ಕಡಿಮೆ ಆಗಿದೆ. ಯಾವಾಗ ಮಾರ್ಕೆಟು ಲೆಫ್ಟ್ ಸೈಡ್ಗೆ ಅಂದರೆ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಾ ಇದೆ. 200 ಪಾಯಿಂಟ್ ಬಿದ್ದಿದೆ. 200 ಪಾಯಿಂಟ್ಗೆ ನಮಗೆ ಸ್ವಲ್ಪ ಬ್ರೇಕ್ ಇವೆನ್ ಕಡಿಮೆ ಆಗಿದೆ. ನೆಕ್ಸ್ಟ್ ಒನ್ ಡೇ ಸ್ವಿಚ್ ಮಾಡ್ತೀನಿ. ಇವಾಗ ಏನಾಗಿದೆ ನಮಗೆ ಆಲ್ಮೋಸ್ಟ್ ಮಾರ್ಕೆಟು ಈ ಕಡೆ ಬಂದಿದ್ದು ಮತ್ತೆ 300 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು ಆಯಿತಾ. 300 ಅರೌಂಡ್ ಆಲ್ಮೋಸ್ಟ್ 150-200 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ನಮಗೆ ಇವಾಗ ಪ್ರಾಫಿಟ್ ಓಡ್ತಿದೆ 4,650 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ ಆಯಿತಾ. ಇದರೊಳಗಡೆ ಬಂದ್ಬಿಟ್ಟು ನಮಗೆ ಇವಾಗ ಎರಡೂ ಕಡೆ ಬ್ರೇಕ್ ಇವೆನ್ನು. ಸಿ ಇ ಕಡೆ 2.37 ಇದೆ, ಪಿ ಇ ಕಡೆ 3.08% ನಮಗೆ ಬ್ರೇಕ್ ಇವೆನ್ ಇದೆ. ನೆಕ್ಸ್ಟ್ ಒನ್ ಡೇ ಸ್ವಿಚ್ ಮಾಡ್ತೀನಿ ನಾನು. 7th ಹೋಗ್ತೀನಿ. ಇವಾಗ ನಮಗೆ ಎಷ್ಟಾಗಿದೆ ಎರಡೂ ಕಡೆ ನಮಗೆ ಆಲ್ಮೋಸ್ಟ್ ಬ್ರೇಕ್ ಇವೆನ್ 2.38 3.37 ಇದೆ, 3.07. ಇವಾಗ ನಮಗೆ 6,900 ರೂಪೀಸ್ ಪ್ರಾಫಿಟ್ ಓಡ್ತಾ ಇದೆ.
ಈ ಪ್ರಾಫಿಟ್ನ ತೊಗೊಂಡು ನಾವು ಆಚೆ ಬರ್ಬೋದು. ಇದರೊಳಗಡೆ ಏನು ರೂಲ್ಸ್ ಅಂತ ಹೇಳಿದ್ರೆ, ನಿಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 40% ರಿಟರ್ನ್ ಬಂದಿದ್ರೆ ನೀವು ಮಾರ್ಕೆಟಿಂದ ಆಚೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನು ಗ್ರೀನ್ ಸ್ಟ್ರಾಟಜಿಗೆ, ಅಂದರೆ ಆಲ್ ಗ್ರೀನ್ ಮಾರ್ಕೆಟ್ ಯಾವುದೇ ಕಡೆ 1000 ಪಾಯಿಂಟ್ಸ್ ಆ ಕಡೆ ಹೋಗ್ಬೋದಿಲ್ಲ, 1000 ಪಾಯಿಂಟ್ಸ್ ಈ ಕಡೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗ್ಬೋದು. ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ಯಾರು ಊಹೆ ಮಾಡೋಕ್ಕಾಗಲ್ಲ, ಆಯಿತಾ. ಈ ಥರ 1000 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲ ಗ್ಯಾಪ್ ಡೌನ್ ಆಯಿತು ಅಂದರೆ ನಾವು ಸೇಫ್ ಆಗಿರ್ಬೇಕಂತ ಹೇಳಿದ್ರೆ ಇವಾಗ ಇದನ್ನು ನೀವು ಆಲ್ ಗ್ರೀನ್ ಸ್ಟ್ರಾಟಜಿ ಕನ್ವರ್ಟ್ ಮಾಡ್ಕೊಬೋದು. ಯಾವ ಥರ ಕನ್ವರ್ಟ್ ಮಾಡ್ಕೊತೀರಾ? ಇವಾಗ ನೀವೇನು ನಿಮ್ಮದು ಏನು ಇಲ್ಲಿ ಸ್ಟ್ರೈಕ್ ರೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆಯಿತಾ. ಇದೇನು 23 750 24 750 ಏನು ನಿಮ್ಮ ಎರಡು ಕಡೆ ಸ್ಟ್ರೈಕ್ ಪ್ರೈಸ್ ಇದೆ. ಈ ಸ್ಟ್ರೈಕ್ ಪ್ರೈಸ್ ಹತ್ರ ಹೋಗ್ಬಿಟ್ಟು ನಾವೇನು ಮಾಡ್ತೀರಿ, ಈ ಸ್ಟ್ರೈಕ್ ಪ್ರೈಸ್ ಹತ್ರ ಹೋಗ್ಬಿಟ್ಟು ಇಲ್ಲಿಂದ ಏನು ಮಾಡ್ತೀನಿ, 100 ಪಾಯಿಂಟ್ಸ್ ಆಚೆ ಹೋಗ್ಬಿಟ್ಟು, ಆಯಿತಾ, ಒಂದು ಲಾಟ್ ನಾನು ಬೈ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಥರ ಈ ಕಡೆ ಹೋಗ್ಬಿಟ್ಟು 100 ಪಾಯಿಂಟ್ ಆಚೆ ಹೋಗ್ಬಿಟ್ಟು ಒಂದು ಲಾಟ್ ಬೈ ಮಾಡ್ತಾ ಇದ್ದೀನಿ. ಇವಾಗ ಏನಾಗಿದೆ, ನನಗೆ ಎರಡೂ ಕಡೆ ಆಲ್ಮೋಸ್ಟ್ ಯಾವುದೇ ಕಡೆ ಮಾರ್ಕೆಟ್ 1000 ಪಾಯಿಂಟ್ ಈ ಕಡೆ ಹೋದ್ರೂ ನಮಗೆ ಲಾಸ್ ಇಲ್ಲ, ಈಗ 1000 ಪಾಯಿಂಟ್ ಈ ಕಡೆ ಹೋದ್ರೂ ಲಾಸ್ ಇಲ್ಲ. ಮಿನಿಮಮ್ ನಮಗೆ 1700 ರೂಪಾಯಿ ಪ್ರಾಫಿಟ್ ಬಂದೇ ಬರುತ್ತೆ. ಈವನ್ ಮಾರ್ಕೆಟ್ ಏನಾದ್ರೂ ಈ ರೇಂಜ್ ಒಳಗಡೆ ನಿಂತ್ಕೊಂಡ್ರೆ, ಈ ಎರಡೂ ಕಡೆ ರೇಂಜ್ ಒಳಗಡೆ ನಿಂತ್ಕೊಂಡ್ರೆ ನಮಗೆ 8000 ಚಿಲ್ಲರೆ ಪ್ರಾಫಿಟ್ ಬರುತ್ತೆ. ಈ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇವಾಗ ಏನಾಗಿದೆ, 8000 ಚಿಲ್ಲರೆ ಪ್ರಾಫಿಟ್ ಬರುತ್ತೆ. ಯಾವಾಗ ಮಾರ್ಕೆಟ್ ಏನಾದ್ರೂ ಈ ರೇಂಜಲ್ಲಿ ನಿಂತ್ಕೊಂಡ್ರೆ 8200 ರೂಪಾಯಿ ನಮಗೆ ಪ್ರಾಫಿಟ್ ಬರುತ್ತೆ. ಈ ರೇಂಜಿಂದ ಈ ಕಡೆ, ಈ ರೇಂಜಿಂದ ಈ ಕಡೆ ನಿಂತ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ ಏನಾದರೂ 1700 ಚಿಲ್ಲರೆ ಪ್ರಾಫಿಟ್ ಬರುತ್ತೆ, ಆಯಿತಾ. ಈ ಥರ ನೀವು ಆಲ್ ಗ್ರೀನ್ ಸ್ಟ್ರಾಟಜಿನ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನಲ್ಲಿ ಅಳವಡಿಸ್ಕೊಂಡು ನೀವು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಇದೇ ಥರ ಟ್ರೇಡ್ ಮಾಡ್ತಾಯಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಗೇನಾದರೂ ನಮ್ಮ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆಯಿತಾ. ಏನಾದರೂ ನಿಮಗೆ ಡೌಟ್ ಇದೆ ಕಾಮೆಂಟ್ ಮಾಡಿ. ಜೊತೆಯಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ID ಇದೆ, ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಗೂಗಲ್ ಫಾರ್ಮ್ ಇದೆ. ನಿಮ್ಗೆ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂತ ಇದ್ದರೆ ಆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ಏನಾದರೂ ಡೌಟ್ ಇದೆ ಕಾಮೆಂಟ್ ಮಾಡಿ, ಆ ಕಾಮೆಂಟಲ್ಲಿ ರಿಪ್ಲೈ ಕೊಡ್ತೀವಿ. ಥ್ಯಾಂಕ್ ಯು, ಬಾಯ್.